ಸಾಯುತ್ತಿದೆ ನಿಮ್ಮ ನುಡಿ, ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡ ಕಂದ. ಹೊರನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ, ಹೊರನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ. ರಾಜನುಡಿ ಎಂದೊಂದು ಮುದಿಮೂಳೆ ಮುರಿಯುತ್ತಿದೆ, ರಾಜನುಡಿ ಎಂದೊಂದು ಮುದಿಮೂಳೆ ಮುರಿಯುತ್ತಿದೆ. ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ, ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ. ಕೂಗಿಕೊಳ್ಳಲು ಕೂಡ ಬಲವಿಲ್ಲ, ಕೂಗಿಕೊಳ್ಳಲು ಕೂಡ ಬಲವಿಲ್ಲ. ಮಕ್ಕಳೇ ಬಾಯಿ ಮುಚ್ಚಿ ಹಿಡಿದಿಹರು ಕೆಲರು ನುಗ್ಗಿ, ಬಾಯಿ ಮುಚ್ಚಿ ಹಿಡಿದಿಹರು ಕೆಲರು ಕುಗ್ಗಿ. ಇಲ್ಲಿ ಕನ್ನಡ ಭಾಷೆಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥ ವಿಚಾರವನ್ನ ಕುವೆಂಪು ಅವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತಿದೀವಿ. ನಮ್ಮ ಭಾಷೆಯೇ ಸುಮಾರು 2000 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು, ವಿಶೇಷವಾದಂತಹ ಭಾಷೆ. ಇಂಥ ಭಾಷೆ ಇತ್ತೀಚಿನ ದಿನಮಾನಗಳಲ್ಲಿ ಮರೆಯಾಗ್ತಕ್ಕಂಥದ್ದನ್ನ, ಭಾಷೆಯನ್ನ ಬಳಸುವವರು ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಭಾಷೆ ಬಳಸಿದಷ್ಟು ಬೆಳೆಯುತ್ತೆ, ಆದರೆ ಭಾಷೆಯನ್ನ ಬಳಸುವುದನ್ನು ಬಿಟ್ಟು ಬೇರೆ ಭಾಷೆಗೆ ನಾವು ಇಷ್ಟಪಡ್ತಕ್ಕಂಥದ್ದು, ಬೇರೆ ಭಾಷೆಯನ್ನ ಬಳಸ್ತಕ್ಕಂಥದ್ದು, ಇದರಿಂದಾಗಿ ನಮ್ಮ ಭಾಷೆಯೇ ಎಲ್ಲೋ ಕಳೆದು ಹೋಗ್ತಾ ಇದೆ, ನಮ್ಮ ನುಡಿ ಕಳೆದು ಹೋಗ್ತಾ ಇದೆ ಅನ್ನುವಂಥ ಒಂದು ಯೋಚನೆಯಲ್ಲಿ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ನಮ್ಮ ಭಾಷೆಯನ್ನ ಪ್ರೀತಿಸ್ತಾ ಇನ್ನೊಂದು ಭಾಷೆಯನ್ನ ಗೌರವಿಸುವ ಮನೋಭಾವ ನಮ್ಮಲ್ಲಿರಬೇಕು. ಅದು ಬಿಟ್ಟು ನಮ್ಮ ತಾಯಿಯನ್ನ ಗೌರವಿಸಿ ಇನ್ನೊಬ್ಬ ತಾಯಿಯನ್ನ ಪ್ರೀತಿಸುವುದು ಬೇಡ. ನಮ್ಮ ತಾಯಿಯನ್ನ ಪ್ರೀತಿಸಿ ಇನ್ನೊಬ್ಬ ತಾಯಿಯನ್ನ ಗೌರವಿಸೋಣ. ಅಂದರೆ ನಮ್ಮ ಭಾಷೆಯನ್ನ ಪ್ರೀತಿಸಿ ಇನ್ನೊಂದು ಭಾಷೆಯನ್ನ ಗೌರವಿಸೋಣ ಅನ್ನುವ ಒಂದು ವಿಚಾರವನ್ನ ಕುವೆಂಪು ಅವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದಕ್ಕಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ, ನಮ್ಮ ಕನ್ನಡಾಂಬೆಯನ್ನ, ನಮ್ಮ ಕನ್ನಡತನವನ್ನ ರಕ್ಷಿಸೋಣ ಅನ್ನುವಂಥ ವಿಚಾರವನ್ನ ಕುವೆಂಪು ಅವರು ಈ ಕವನದ ಸಾಲುಗಳಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಂಥ ಸುಂದರವಾದಂಥ ವಿಚಾರಗಳನ್ನು ಕೊಟ್ಟಂಥ ಕುವೆಂಪು ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ.